ಉತ್ತರ ಕನ್ನಡದ ಅದ್ಭುತ ಮದ್ಲೆಗಾರರು, ನೀವು ಅವನಿಗೆ ಬರೋದು ಬೇಡ ಅಂತ ಹೇಳ್ತೀರಿ, ಏನು ಮೇಳ ಮಾಡ್ತೀರಿ ಕೇಳ್ಬಿಟ್ಟು. ಅಲ್ಲಿಗೆ ಅವರಿಗೆ ಅಪ್ಪನ ಮೇಲೆ ಸಿಟ್ಟು ಬಂತು. ಏ ಚಿಟ್ಟಣ್ಣಿ, ನೀ ಮೇಳ ಬೇಡ, ಹೋಗು, ಲೆಕ್ಕಾಚಾರ ಮಾಡು. ನಿನ್ನ ಅಪ್ಪಂಗೆ ಮೇಳ ಇಲ್ಲ ಮಾಡ್ತಾ ಹೋಗ ಅಂತ. ಇದು ನಡೆದ ಘಟನೆ, ಸತ್ಯ. ಅಲ್ಲಿಗೆ ನಾನು ಸ್ವಲ್ಪ ಮೈಯೆಲ್ಲ ಬೆವರಿತು ನೋಡಿ. ಬರುವ ವರ್ಷ ಇದೇ ಸ್ಥಳದಲ್ಲಿ ಶಿರ್ಸಿಯಲ್ಲಿ ಮಾರಿಕಾಂಬ ಜಾತ್ರೆಯಲ್ಲಿ ಚಿಟ್ಟಾಣಿ ಮೇಳದ ಆಟ ಇದ್ದು, ನೆನಪಿಟ್ಟುಕೊಳ್ಳಿ, ಮಾಡಿಯೇ ಮಾಡ್ತೇನೆ, ಆಗ್ತದೆ ಹೇಳಿ ಚಾಲೆಂಜ್ ಮಾಡಿ ಬಂದೆ. ಉದಯವಾಣಿಯಲ್ಲಿ ಮಹಾಬಲಿ ಹೆಗಡೆ ಮತ್ತು ಚಿಟ್ಟಾಣಿಯವರ ಕೂಡುವಿಕೆಯಿಂದ ಅದ್ಭುತ ಮೇಳ ಹೊರಡಲಿಕ್ಕಿದೆ. ಇಷ್ಟೇ ಹಾಕಿದ್ದೇನೆ. ಚಲೋ ಮಾಡಿದ್ರೆ ಖುಷಿ, ಹಾಳು ಮಾಡಿದ್ರೆ ಇದು ತಪ್ಪಿದೆ. ಹೆಚ್ಚನ್ನು ನಮ್ಮನ್ನ ಟೀಕೆಯೋ ವಿಮರ್ಶೆಯೋ ಮಾಡುವುದನ್ನ ದೊಡ್ಡ ಕಲಾವಿದರ ಮಕ್ಕಳನ್ನು. ಚಿಟ್ಟಾಣಿಯವರು ಇದ್ರೆ ಮೇಳ ಗೆಲ್ತದೆ, ಬಿಟ್ಟರೆ ಮೇಳ ಹೋಗ್ತದೆ ಸರ್. ಅದು ಒಬ್ಬ ಬಿಸಿನೆಸ್ ಮ್ಯಾನ್ ಯೋಚನೆ ಮಾಡಲೇಬೇಕು, ತಪ್ಪಲ್ಲ ಅದು. ಇವತ್ತು ನಾನು ಮತ್ತೆ ಹಾಸ್ಯಗಾರ ಮಾತಾಡಿದ ಮಾತನ್ನು ನಾಳೆ ಅದೇ ಪ್ರಸಂಗ ಆದರೆ ಒಂದು ಚೂರು ಬದಲಾವಣೆಯನ್ನು ನಾವು ಕೊಡುವ ಪ್ರಯತ್ನ ಮಾಡಬೇಕು. ಅದು ಮಾಡೋದ್ರಿಂದ ಇಟ್ಟುಕೊಳ್ಳೋಕೆ ಸಾಧ್ಯತೆ ಉಂಟು. ಕಳೆದು ಹೋದದ್ದನ್ನು ನಾವು ಹಿಡ್ಕೊಳ್ತೆ ಎನ್ನುವ ಸಾಮರ್ಥ್ಯ ಒಬ್ಬರಿಗೂ ಇಲ್ಲ. ಅದಕ್ಕೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಬದಲಾವಣೆಗಳ ಪ್ರಪಂಚ, ಅದರಲ್ಲಿ ನಾವು ಒಂದು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೀವು ಅವರ ಮಗ, ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದು ಇರುತ್ತೆ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ ಸರ್. ಎಲ್ಲೋ ಒಂದ್ ಕಡೆ ಪ್ರತಿದಿನ ರಂಗಸ್ಥಳಕ್ಕೆ ಎಂಟ್ರಿ ಆಗೋ ಒಂದು ಭಯ ಕಾಡೋದಿಲ್ವಾ ಸರ್? ಅಪ್ಪ ಇಷ್ಟೊಳ್ಳೆ ಹೆಸರು ಮಾಡಿದ್ದಾರೆ, ನನ್ನಿಂದ ಅದು ಕೆಡಬಾರ್ದು, ನಾನು ಅದಕ್ಕಷ್ಟೇ ಒಂದು ಪಕ್ವತೆಯಲ್ಲಿ ಇರಬೇಕು ಅಂತ ನಿಮ್ಮನ್ನ ಭಯ ಕಾಡ್ತಿರ್ಲಿಲ್ವ? ನಿಮ್ಗೆ ಸ್ವಲ್ಪ ಹೊತ್ತಿನ ನನ್ನ ಮಗ ಒಂದು ಮಾತು ಹೇಳಿದೆ, ನಿಮ್ಮ ಯೋಗ ಅಲ್ವಾ ಚಿಟ್ಟಾಣಿಯವರ ಮೊಮ್ಮಗನಾಗಿ ಅಂತ. ನನಗೂ ಚಿಟ್ಟಾಣಿ ಮಗನಾಗಿ ಯೋಗ ಅಲ್ವಾ? ಖಂಡಿತ ಯೋಗ. ಆದರೆ ಅದ್ರ ಒಟ್ಟಿಗಿರುವಷ್ಟು ಕಷ್ಟ ಬೇರೆ ಯಾವುದಕ್ಕೂ ಇಲ್ಲ. ಈಗ ಡಾಕ್ಟರ್ ರಾಜ್ಕುಮಾರ್ ಮಕ್ಕಳನ್ನು ಕಂಡ ಹಾಗೆ ನಮ್ಮ ಪರಿಸ್ಥಿತಿಯು ಹಾಗೆ. ಪ್ರಯತ್ನ ಮತ್ತೆ ಅದಕ್ಕೆ ಅವಾಗ ಹೇಳಿದನಲ್ವಾ, ಚಲೋ ಮಾಡಿದ್ರೆ ಖುಷಿ, ಹಾಳು ಮಾಡಿದ್ರೆ ಇದು ತಪ್ಪಿದೆ. ಹೆಚ್ಚನ್ನು ನಮ್ಮನ್ನ ಟೀಕೆಯೋ ವಿಮರ್ಶೆಯೋ ಮಾಡುವುದನ್ನ ದೊಡ್ಡ ಕಲಾವಿದರ ಮಕ್ಕಳನ್ನೇ. ಹಾಗಾಗಿ ಬಹಳ ಜವಾಬ್ದಾರಿ ಮತ್ತೆ ಇದು ಬೇಕು, ಹೊಣೆಗಾರಿಕೆ ಬೇಕು, ಪಾತ್ರ ಚಿತ್ರಣ ಬೇಕು. ನನಗನಿಸಿಕ ಪ್ರಕಾರ ನಾನು ಚಿಟ್ಟಾಣಿಯವರ ಮಗನಾದ್ರು ನನಗೆ ಅವರು ಒಪ್ಪಿಕೊಂಡ ಸಂತೋಷದಿಂದ ನಾನು ಆಮೇಲೆ ಖುಷಿಯಿಂದ ಯಕ್ಷಗಾನದಲ್ಲಿ ಮತ್ತು ತೊಡ್ಕೊಂಡಿದ್ದೇನೆ. ಚಿಟ್ಟಾಣಿಯವರಿಗೆ ಅವರಿಗಾಗಿ ಮೇಳ ಸಹಿತ ಮಾಡಿದ್ದೇನೆ. ಬಚ್ಚಿಗಾರ ಮೇಳ ಅಂತ ಮಾಡಿದವ್ ನಾನೇ. ಶುಂಠಿ ಸತ್ನಾಭಟ್ಟ ಸೇರ್ಕೊಂಡು ಮೇಳ ಮಾಡಿದವ್ ನಾನು. ಆವಾಗ ಅಪ್ಪೇನಿ ಮೇಳ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಅದು ಅವರಿಗಾಗಿಯೇ ಮಾಡಿದ್ದು. ಆಮೇಲೆ ಕಿಶನ್ ವಹಿಸ್ಕೊಂಡು ಕಡೆ ಬಿಟ್ಟಿದ್ದಾರೆ ಅದನ್ನ. 3 ವರ್ಷ ನಾನೇ ಬಚ್ಚಿಗಾರ. ಅದನ್ನೇ ಕೇಳಬೇಕು ಅಂತ ಅನ್ಕೊಂಡೆ. ಇಷ್ಟೆಲ್ಲ ನೇಮು ಫೇಮು ಎಲ್ಲ ಇದ್ದಿರುವಂತ ಚಿಟ್ಟಾಣಿಯವರಿಗೂ ಮೇಳ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅವಾಗ ನೀವು ಅವರ ಕೈ ಹಿಡಿದ್ರಿ ಮಗನಾಗಿ. ಒಂದು ಸಣ್ಣ ಘಟನೆ ಹೇಳ್ಬೋದು. ಹೇಳಿ ಸರ್. ಖಂಡಿತ. ಒಂದು ಪಂಚಲಿಂಗೇಶ್ವರ ಮೇಳ ಅಂತಿತ್ತು, ಶಿರ್ಸಿ ಅವರದ್ದು. ಗ್ರ್ಯಾಂಡ್ ಆಗಿ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿದ್ದಾರೆ. ಶಿಸ್ತನ್ನೆಲ್ಲ ಸಾಮಾನ್ಯಕ್ಕೆ ಯಕ್ಷಗಾನ ಚೌಕಿಯಲ್ಲಿ ಕಲಾವಿದರಿಗೆ ಕೊಡಬಹುದು ಅನ್ನೋ ತೋರಿಸಿಕೊಟ್ಟ ಅದ್ಭುತ ಯಜಮಾನ. ಅವ್ರ ಹೆಸರು ಬೇಡ. ಆಯ್ತು, ಮೇಳ ಮುಗೀತು, ಲೆಕ್ಕಾಚಾರಕ್ಕೆ ಬಂದ್ವಿ. ನಾನು ಬಂದು ಹೀಗೆ ತಡ್ಕೊಂಡು ನಿಂತ್ಕೊಂಡಿದ್ದೇನೆ, ಅಪ್ಪ ಕೂತ್ಕೊಂಡಿದ್ರು. ಅವರೊಬ್ಬರೊಂದು ಬನಿಯನ್ನು ಹಾಕೊಂಡು ತಲೆಗೊಂದು ಟೊಪ್ಪಿ ಹಾಕೊಂಡು ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಇದ್ರು. 1-2 ಜನ ಕಲಾವಿದರು ಬಂದ್ರು, ಹೆಸರು ಬೇಡ. ಒಬ್ಬ ಶಂಕರ ಭಾಗವತರು ಬಂದರು, ಮದ್ಲೆಗಾರರು. ದುರ್ಗಪ್ಪನ ನಂತರ ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ಮದ್ಲೆಗಾರರು ಶಂಕರ ಭಾಗವತರು ಬಂದರು. ದುಡ್ಡು ಕೇಳಿದ್ರು, ನನಗೆ ಅಡ್ವಾನ್ಸ್ ಬೇಕು ಅಂದ್ರು. ಕೊಡುವುದಿಲ್ಲ, ಹೋಗು ಅಂದ್ರು ಅವರಿಗೆ. ಯಾಕೆ? ಮದ್ಲೆಗಾರ ದುಡ್ಡು ಕೊಟ್ಟರೆ ಬೇಕಾದ ಜನ ಸಿಗ್ತಾರೆ ಅಂದರು. ಬಾಡಿಗೆ ಕಟ್ಟಲಿಕ್ಕೆ ನನ್ನ ಮನೆಗೆ ದುಡ್ಡು ಬೇಕು, ಕೊಡುವುದಿಲ್ಲ ಅಂದರು. ಪಗಾರ ಇರಿಸಿಲ್ಲ, ಬರೋದಾರ ಬಾ ಬಿಡು ಅಂದರು. ಅಲ್ಲಿ ನಮ್ಮ ಅಪ್ಪಯ್ಯನಿ ಸಿಟ್ಟು ಬಂತು. ಉತ್ತರ ಕನ್ನಡದ ಅದ್ಭುತ ಮದ್ಲೆಗಾರರು, ನೀವು ಅವನಿಗೆ ಬರೋದು ಬೇಡ ಅಂತ ಹೇಳ್ತೀರಿ, ಏನು ಮೇಳ ಮಾಡ್ತೀರಿ ಕೇಳ್ಬಿಟ್ಟು. ಅಲ್ಲಿಗೆ ಅವರಿಗೆ ಅಪ್ಪನ ಮೇಲೆ ಸಿಟ್ಟು ಬಂತು. ಏ ಚಿಟ್ಟಣ್ಣಿ, ನೀ ಮೇಳ ಬೇಡ, ಹೋಗು, ಲೆಕ್ಕಾಚಾರ ಮಾಡು ಅಂದ್ರು. ಅಪ್ಪ 8 ಸಾವಿರ ಕೊಡ್ಲಿಕ್ಕಿತ್ತು, ಕರೆಕ್ಟ್ ನೆನಪಿದೆ. ನನಗೆ 8-9 ಸಾವಿರ ಬರ್ಲಿಕ್ಕಿತ್ತು. ಅಲ್ಲಿಗೆ ನಂಗೆ ಸ್ವಲ್ಪ ಸಿಟ್ಟಾಯ್ತು.
ಅಪ್ಪ ನೀ ಮಾತಾಡಬೇಡ ಅಲ್ಲಿವರೆಗೆ ಹೇಳಲಿಲ್ಲ, ಸುಮ್ಮನೆ ಕೂತ್ಕ, ನಾನು ನೋಡ್ಕತ್ತೆ ಅಂದೆ. ನನ್ನ ಲೆಕ್ಕಾಚಾರ ಮಾಡಿದೆ, ದುಡ್ಡು ಕೊಟ್ಟೆ. ನಿನ್ನ ಅಪ್ಪಂಗೆ ಮ್ಯಾಳಿಲ್ದ ಮಾಡ್ತಾ ಹೋಗ ಅಂದ್ರು. ಇದು ನಡೆದ ಘಟನೆ, ಸತ್ಯ. ಅಲ್ಲಿ ನನ್ ಸ್ವಲ್ಪ ಮೈಯೆಲ್ಲ ಬೆವರಿತು. ನೋಡಿ, ಬರುವ ವರ್ಷ ಇದೇ ಸ್ಥಳದಲ್ಲಿ ಶಿರ್ಸಿಯಲ್ಲಿ ಮಾರಿಕಾಂಬ ಜಾತ್ರೆಯಲ್ಲಿ ಚಿಟ್ಟಾಣಿ ಮೇಳದ ಆಟ ಇದ್ದು, ನೆನಪಿಟ್ಟುಕೊಳ್ಳಿ, ಮಾಡಿಯೇ ಮಾಡ್ತೇನೆ, ಆಗ್ತದೆ ಹೇಳಿ ಚಾಲೆಂಜ್ ಮಾಡಿ ಬಂದೆ. ಬಂದು ಸುಮಾರು ದಿವಸ ಕಳೀತು. ಆವಾಗ ಮೇಳ ಮಾಡುವ ಅಪ್ಪಯ್ಯದ ಪ್ರಶ್ನೆನೇ ಮಾಡಲಿಲ್ಲ. ಪ್ರತಿ ವರ್ಷ ಸಾಧು ಶೆಟ್ಟರ ಸಾಲಗ್ರಾಮ ಮಾಡಿದ ಟ್ರೂಪಿಗೆ ಅಪ್ಪಯ್ಯ ಮುಂಬೈಗೆ ಹೋಗ್ತಿದ್ರು ಆವಾಗಿಂದ, ಕಾಳಿನೋಡರೊಟ್ಟಿಗೆ. ಓಕೆ, ಅಲ್ಲಿದ್ದರು ಅವರು. ನಾನು ಹುಚ್ಚಾಗಿ ತಿರುಗಿದೆ, ಒಂದು ಮೇಳ ಮಾಡಬೇಕು, ತಿರುಗಿ ಸೋತೆ. ಭಟ್ಕಳದಲ್ಲಿ ಮಹಾಲಕ್ಷ್ಮಿ ಭವನ ಅಂತ ಇತ್ತು, ನಿಮಗೆಲ್ಲ ಗೊತ್ತಿಲ್ಲ ಬಹುಶಃ. ಚಂದ್ರ ಅಡಿಗ ಅಂತಿದ್ರು. ಒಂದು ಕಾಲದಲ್ಲಿ ನಿಜವಾಗ ಸಮಯ ಮಿತಿ ಪ್ರಯೋಗವನ್ನ ತಂದವರು ಚಂದ್ರ ಅಡಿಗರು, ಮತ್ತು ಮುಖ್ಯ ಕಾರಣ ಕೆರೆಮನೆ ಮಾವಲೆ ಹೆಗಡೆಯವರು. ಮತ್ತೆ ಯಾರು ತಂದದ್ದಿಲ್ಲ, ಪ್ರಚಾರ ಬೇರೆ ಇದೆ. ಸತ್ಯ ತಂದದ್ದವರು ಗಜಾನ್ ಹೆಗಡೆ ಮತ್ತು ಮಾವಲೆ ಹೆಗಡೆ ಒಟ್ಟಿಗಿದ್ದ ಮೇಳ ಅದು. ಕಮಲಶಿಲೆ ಮೇಳ ಅಂತ ಸಮಯ ಮಿತಿ ಪ್ರಯೋಗ ಆಗಿತ್ತು ಅವಾಗ. ನಂಗೆ ನೋಡಿದ ನೆನಪು ಇನ್ನೂ ಇದೆ. ಚಂದ್ರ ಅಡಿಗರು ಮೇಳ ಯಜಮಾನರು. ಆ ನೆನಪು ಮಾಡ್ಕೊಂಡು ಸೀದಾ ಭಟ್ಕಳದಲ್ಲಿ ಕೆಳಪೇಟೆಯಲ್ಲಿ ಅವರು ಹೋಟ್ಲ್ ಮಾಡ್ಕೊಂಡು ಮಹಾಲಕ್ಷ್ಮಿ ಭವನ ಹೋದೆ, ನಮಸ್ಕಾರ ಮಾಡಿದೆ. ಬನ್ನಿ ಅಂದೆ, ನಂಗೆ ಹೀಗೊಂದು ಮೇಳ ಮಾಡಬೇಕು ಅಂತ ಬಂದಿದೆ, ಮಾಬ್ರಾಡ್ರೆ ನಿಮಗೆ ಭಾಳ ಆತ್ಮೀಯತೆ ಇದೆ, ಬನ್ನಿ ಸರ್ ಅಂದೆ. ಅವ್ರ ಕಾರಲ್ಲೇ ಬಂದ್ವಿ. ಕೆರೆಮನೆಯಲ್ಲಿ ರೋಡ್ ಸೈಡ್ ಮನೆ ಅವ್ರಿಗೆ. ನೀವು ಬರುವಾಗ ಗುಣವಂತೆ ಹಿಂದೆ ಇಡಗುಂಜಿ ಕ್ರಾಸ್ ದಾಟುಗಳ ಮನೆಯಲ್ಲಿ ಎಡಗಡೆ ಮೇಲಿದೆ. ಇಬ್ಬರು ಒಳಗೆ ಹೋದ್ವಿ. ಹೋಗ್ತಾ ಇರುವಾಗ ಮಾಬ್ರಾಡ್ರೆ ಹೀಗೆ ನೋಡಿದ್ರು. ಮಾಬ್ರಾಡ್ರೆ ನೋಡ್ತಾ ಇರುವಾಗ ಇವರು ನನ್ನ ಮುಂದಿದ್ದೋ ನನ್ನ ಹಿಂದಾದ್ರು. ಚಂದ್ರ ಅಡಿಗರು ಬೈದರು. ಅಂದ್ರೆ ಎಂಥದ್ದು, ಮಾದೇವಿ ಅಂತ ಅವ್ರು ಹೆಂಡತಿ. ಮಾದೇವಿ ಬಂದ ನೋಡು, ಮತ್ತೆ ಮೇಳ ಮಾಡಲಿ, ಅವನ ಈಗ ಹೆರಗಾಕೊಂಡು ನಿಮ್ಗ ಅವರಿಗೆ. ಅವಾಗ ನಾನು ಎಂತ ಮಾಡಿದೆ, ಇವ್ರು ಮಾತು ಬೈತರುವ ಸೀದಾ ಒಳಗೋಗ್ಬಿಟ್ಟೆ. ಒಳಗೋಗಿ ಅವರ ಹೆಂಡತಿ ಮಾದೇವಕ್ಕನ ಕಾಲು ಹಿಡ್ಕೊಂಡೆ. ಕಣ್ಣೀರು ಹಾಕಿದೆ. ನಾವೊಂದು ಮೇಳ ಮಾಡೋರು ಬಂದೆ, ಮಾದೇವಕ್ಕ ಒಂದು ಆಭರಣ ಕಳಿಸ್ಕೊಟ್ಟು ಒಂದು ನಂಗೆ ಆಶೀರ್ವಾದ ಮಾಡಿ ಅಂದೆ. ಇನ್ನೂ ನೆನಪು, ಇದು ಸತ್ಯ ಹೇಳುದು, ಸೆರಗಿರ್ತದೆ ಹಿಂಗೆ ಸಿಗುತ್ತುಂಟು, ಸೆರಗ ತೆಗೆದು ಹಿಂಗೆ ಸಿಕ್ಕಿದ್ರು. ಸಿಟ್ಟಲ್ಲಿ ಬಂದರು. ನೀವು ಮಾತಾಡ್ಲಿಲ್ಲ ಇವತ್ತು, ಅಪ್ಪಿ ಬಂದ, ಅವ ಮೇಳಕ್ಕಲ್ಲು ಬಂದ, ಮೇಳಕ್ಕೆ ಹೋಗತಕ್ಕದ್ದು, ನಿಮಗೆ ಮೇಳಿಲ್ಲ ಯಾರೋ ಮಾಡ್ತಾನ ನೋಡ್ಬಿಡ್ತೆ ನಾನು ಅಂದ್ರು. ಆ ದಿವಸ ಒಪ್ಪಿಗೆ ಕೊಟ್ಟರು, ಬರ್ತೇನೆ ಅಂತ. ಒಪ್ಪಿಗೆ ಕೊಟ್ಟಲ್ಲಿಗೆ 2 ದಿವಸದಲ್ಲಿ ಪೇಪರಿಗೆ ಹಾಕಿದೆ. ಇಂದಿನ ಉದಯವಾಣಿ ನಾಳೆ ಹೋಗ್ತಿತ್ತು ಮುಂಬೈಗೆ. ಆವಾಗ ಉದಯವಾಣಿಯಲ್ಲಿ ಮಹಾಬಲ ಹೆಗಡೆ ಮತ್ತು ಚಿಟ್ಟಾಣಿಯವರ ಕೂಡುವಿಕೆಯಿಂದ ಅದ್ಭುತ ಮೇಳ ಹೊರಡಲಿಕ್ಕಿದೆ, ಇಷ್ಟೇ ಹಾಕಿದ್ದೇನೆ. ಅಪ್ಪಯ್ಯ ಕಂಡ್ರಲ್ಲಿ ಕೂಡಲೇ ಮನೆಗೆ, ಹೇಗೆ ಮಾಡ್ತೇನೆ ನೀನು, ನೀ ಕರೆಕ್ಟ್ ಆರಾಮಿದ್ರೆ ಮಾಡ್ತೇನೆ ನಾನು. ಕಡೆಗೆ ಬಚ್ಚಗಾರ ಶುಂಠಿ ಸತ್ಯನಾರಾಯಣ ಭಟ್ಟರು ಸೇರಿಕೊಂಡು ಮೇಳ ಮಾಡಿದೆ. ಹೋಗಿ ಶಿರ್ಸಿ ಮೇಳಕ್ಕೆ ಆವಾಗ ಕೆರೆಮನೆ ಶಂಭು ಹೆಗಡೆಯವರು ಇದ್ದಾರೆ. ಯಾಜವರು ಇದ್ದು ನೆನಪು. ಈಚೆ ಬದಿ ಬಚ್ಚಗಾರ ಮೇಳದಾಟ, ಒಂದೇ ದೇವಿಕೆರೆಯಲ್ಲಿ 2 ಟೆಂಟು. ಚಿಟ್ಟಾಣಿಯವರು, ಮಹಾಬಲ ಹೆಗಡೆಯವರು, ಕೊಳಗಿಯವರು, ಶ್ರೀಪಾದ ಹೆಗಡೆಯವರು, ಭಾಸ್ಕರ ಜೋಶಿಯವರು, ಮಂಟಪ ಪ್ರಭಾಕರ ಉಪಾಧ್ಯಾಯರು ಎಲ್ಲ ಸೇರಿದ ಮೇಳ ಅವರು. ಪ್ರತಿ ದಿವಸ 9:30 ಟೆಂಟ್ ಓಪನ್ ನಮ್ದು. ಆಚೆ ಬದಿ ಇಡಗುಂಜಿ ಮೇಳ ಏನು ಒಂದು 2 ಮಾರದಲ್ಲಿ ವ್ಯತ್ಯಾಸದಲ್ಲಿದೆ. 200, 300, 400 ಕಲೆಕ್ಷನ್ ಆಗ್ತಿತ್ತು. ಇದನ್ನು ಒಂದು ಚಾಲೆಂಜ್ ಮಾಡಿದ ಒಂದು ಟೈಮ್ ನನ್ನ ಪಾಲಿ ಸಿಕ್ಕಿತ್ತು. ಅದಕ್ಕೆ ಚಿಟ್ಟಾಣಿ ಅವರಿಗಾಗಿ ಮೇಳ ಮಾಡಿದ್ದ ಆವಾಗ. ಅಂದ್ರೆ ಚಿಟ್ಟಾಣಿಯವರು ಎಲ್ಲ ಯಜಮಾನರಿಗೆ ಹೇಳಿ ಚಿಟ್ಟಾಣಿಯವ್ರನ್ನ ತಗೊಳ್ಳಿಕ್ಕಿಲ್ಲ ಒಬ್ರು, ಚಿಟ್ಟಾಣಿಯವರಿಗೆ ಮೇಳ ಇಲ್ಲ. ಆ ತರನು ಪಾರ್ಶಾಲಿಟಿ ಹೌದು ಆಗಿದೆ. ಯಾಕಂದ್ರೆ ಅವ್ರಿಗೆ ಎಷ್ಟು ಪವರ್ ಇತ್ತು. ಮತ್ತೊಂದು ಇನ್ನೊಂದು ಸತ್ಯ ಹೇಳ್ತೇನೆ, ಚಿಟ್ಟಾಣಿಯವರನ್ನು ಹೊಗಳಿ ಮಾತಾಡುವುದಲ್ಲ, ಚಿಟ್ಟಾಣಿಯವ್ರನ್ನ ಆಳುವುದು ಕಷ್ಟ ಎನ್ನುವ ಪರಿಸ್ಥಿತಿ ಬಂದಿತ್ತು. ಹೌದಾ? ಪ್ರಶ್ನೆ ಅಪ್ರಸ್ತುತ. ಯಾಕೆಂದ್ರೆ ಚಿಟ್ಟಾಣಿಯವರು ಇದ್ರೆ ಮೇಳ ಗೆಲ್ತದೆ, ಬಿಟ್ಟರೆ ಮೇಳ ಹೋಗ್ತದೆ ಸರ್. ಅದು ಒಬ್ಬ ಬಿಸಿನೆಸ್ ಮ್ಯಾನ್ ಯೋಚನೆ ಮಾಡಲೇಬೇಕು, ತಪ್ಪಲ್ಲ ಅದು. ಆ ಥರನೂ ಆಗಿದ್ದಿದೆ ಇದೆ. ಯಾಕಂದ್ರೆ ಚಿಟ್ಟಣ್ಣೂರು ಇಲ್ಲದ್ರೆ ಆಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅವಾಗ. ಅಂಕೋಲ ಕುಮಟದಲ್ಲೆಲ್ಲ ಚಿಟ್ಟಣ್ಣು ಇಲ್ಲದ್ರೆ ಟೆಂಟೆ ಹರಿದು ಬಿಡ್ತಿದ್ರು. ಅಂತ ಚಿಟ್ಟಣಿಯನ್ನು ಹಾಕಿ ಮೂಮೆಂಟಲ್ಲಿ ಮೇಳ ಮಾಡುವ ಪರಿಸ್ಥಿತಿ ನನ್ನ ಬಾಲಿಗೆ ಬಂದಿತ್ತು. ಅಪ್ಪನ ಅನುಕರಣೆ ಆಗ್ತಿರ್ಲಿಲ್ವಾ ರಂಗಸ್ಥಳದಲ್ಲಿ ಎಲ್ಲೋ ಒಂದ್ ಕಡೆ? ನೀವು ನಾನು ಅನುಕರಣೆಯ ವಿರೋಧಿ, ಅನುಸರಣೆಯ ಇಷ್ಟ. ಮತ್ತೆ ಚಿಟ್ಟಾಣಿಯವನ ಅಭಿವ್ಯಕ್ತಿಯನ್ನ ಅವರದ್ದಾಗಿ ನೆನಪು ಮಾಡಿಕೊಂಡು ಮಾಡುವ ಯೋಗ್ಯತೆ ನನಗಿಲ್ಲ. ಇನ್ನೊಂದು ಕಾರಣ, ಅದು ವ್ಯಂಗ್ಯವಾಗಿ ಪರಿಣಾಮ ಆಗ್ತದೆ, ಅದು ಅಸಲಿ ಆಗುದಿಲ್ಲ. ಮತ್ತೆ ನಂಗೆ ತುಂಬ ಕೊನೆಗೆ ಹೇಳಿದ್ದುಂಟು, ಇವತ್ತು ಅಪ್ಪಯ್ಯನನ್ನ ಕಂಡೆ ಇವತ್ತು ನನ್ನ ರಂಗಸ್ಥಳದಲ್ಲಿ ನಿನ್ನಲ್ಲಿ
ಅದು ಅದಾಗೆ ರಕ್ತಗತವಾಗಿ ಅಭಿವ್ಯಕ್ತಿ ಆಗಬೇಕು ಬಿಟ್ಟರೆ ಚಿಟ್ಟಾಣಿ ನೆನಪು ಮಾಡ್ಕೊಂಡು ರಂಗಸ್ಥಳಕ್ಕೆ ಹೋದರೆ 100% ನಾವು ಜೀರೋ ಆಗ್ಬಿಡ್ತೀರಿ. ಹೌದು. ಈಗ ನಾನು ನನ್ನ ಮಗನಿಗಳು ನನ್ನ ಅನುಕರಣೆ ಅಲ್ಲ, ಅಜ್ಜನ ಅನುಕರಣೆ ಅಲ್ಲ. ಹೌದು. ಆ ಹೊಸ್ತೋಟದರ ಕೊಡುಗೆ ಈಗ ನಿನ್ನ ಮಗ ಅಪ್ಪನ ನೆನಪು ಅಜ್ಜನ ನೆನಪು ಮಾಡಿದ್ನು ಅದು ಬರುವುದು. ಹೌದು. ಎಳ್ಕೊಂಡು ಬರಬಾರ್ದು ಅಂತ ನನಗೆ ಎಲ್ಲ ಕಲಾವಿದರಿಗೂ ಅದು ನಂದು ಹೇಳಿಕೆ. ಖಂಡಿತ ಅನುಕರಣೆ ಮಾಡಬೇಡಿ, ಹೌದಲ್ಲ, ಅನುಸರಣೆ ಬೇಕು. ನಿಮ್ಮ ಸ್ವಂತಿಕೆಯನ್ನು ಕೊಟ್ಟಾಗ ಗಟ್ಟಿ ಅದು. ಈಗ ತುಂಬಾ ಜನ ಕಲಾವಿದರಿಗೆ ಎಲ್ಲೋ ಒಂದ್ ಕಡೆ ಅನಾರೋಗ್ಯ ಕಾಡೋದು, ಈ BP ಶುಗರು ಇದೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ಅನ್ಕೊಂತೀವಿ ರಂಗಸ್ಥಳದಲ್ಲಿ ಆತ ಕುಣಿತಾ ಇರ್ತಾನೆ, ಅವನಿಗೆ ಏನ್ ಗುರು ಎಕ್ಸಸೈಸ್ ಆಗುತ್ತೆ, ಬೆವ್ರು ಹಿಡಿತಾ ಇರುತ್ತೆ, ಹಂಗೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾನು ಇಷ್ಟು ಜನ ಕಲಾವಿದ್ರ ಮನೆಗೆ ಹೋದಾಗ ಯಾವ್ದಾದ್ರು ಒಂದು ಫಾಲ್ಟ್ ಇದ್ದೇ ಇರುತ್ತೆ, ಅಥವಾ ಯಾವ್ದೋ ಒಂದು ಡಿಸೀಸ್ ಅವ್ರಿಗೆ ಇದ್ದೇ ಇರುತ್ತೆ. ಶುಗರು, BP ಇದೆಲ್ಲ, ಅಸ್ತಮ ಇದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಹಿಂಗಾಗ್ತಿದೆ ಸರ್? ಇದು ಬಹುಶಃ ನಿದ್ದೆ ಬಿಡೋದು ಒಂದು ಕಾರಣ ಇರಬಹುದೇನೋ, ಅನಾರೋಗ್ಯ ಆಗಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇದನ್ನ ಹೊರತುಪಡಿಸಿ ಆತ ಹೆಂಗ್ ಬದುಕಬೇಕು ಅಂತ ನೀವು ಹೇಳ್ತೀರಿ? ನನ್ನ ಅನಿಸಿಕೆ ಪ್ರಕಾರ ಈ BP ಮತ್ತು ಶುಗರ್ಗಳು ಉಂಟಲ್ರಿ, ಅದಕ್ಕೂ ರಕ್ತ ಸಂಬಂಧಕ್ಕೂ ಸಂಬಂಧ ಇದೆ. ಮನೆಯಲ್ಲಿ ತಾಯಿಗೋ ತಂದೆಗೋ ಶುಗರೋ BP ಇದ್ದರೆ ಮಕ್ಕಳಿಗೆ ಬರ್ತದೆ ಅನ್ನುವಂಥ ವಾಡಿಕೆ ಉಂಟು. ಅದ್ರಲ್ಲಿ ತಪ್ಪಿಸಿಕೊಂಡವರು ವಿರಳ ಇದ್ದಾರೆ. ಜೆನೆಟಿಕಲಿ ಅದು ಇರ್ತದೆ. ಪರಂಪರೆಯಿಂದ ಶುಗರ್ ಬರುವುದಿದೆ, ಇದೆ, ಈಗಲೂ ತುಂಬಾ ಮನೆತನ ಇದೆ. ಆದರೆ ಎಕ್ಸಸೈಸ್ ಆಗುವುದರಿಂದ ಅದು ಬರುವುದಿಲ್ಲ. ಕುಣಿತಾರೆ ಹೇಳಿದ್ರು ಅದು ಒಂದು ಪ್ರಮಾಣದಲ್ಲಿ ಹೌದಾದರೂ ಬರೇ ನಾವು ಕುಣಿದು ಅಲ್ಲಿ ಆಯಾಸ ಪಡುವುದರಿಂದ ಆರೋಗ್ಯವನ್ನು ಸರಿಯಾಗಿ ಇಟ್ಟುಕೊಂಡ್ರೆ ಮತ್ತೆ ಅದರಿಂದನೇ ಬರುವುದಿಲ್ಲ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಈಗ ಎಕ್ಸಸೈಸು ಅನ್ನೋದೇ ಬೇರೆ, ನಮ್ಮ ನರ್ತನ ಬೇರೆ. ಹೆವಿ ಡ್ಯೂಟಿ ಆಗ್ಬಿಡುದಿಲ್ಲ ಅಂದ್ರೆ ನಮ್ದು. ಈಗ ಎಕ್ಸಸೈಸ್ ಅಲ್ಲಿ ಎಷ್ಟೊತ್ತು ಉಂಟು ಸರ್? ಅದು ಅದಕ್ಕೂ ಮಿತಿ ಇಲ್ವಾ? ಅದು ಮೀರಿದ್ರೆ ಪೆಟ್ಟೆ ಅಲ್ವಾ? ಹೌದು, ಕರೆಕ್ಟ್. ಎಕ್ಸಸೈಸ್ ಮಾಡಿದವರಿಗೂ ತೊಂದರೆ ಆಗಿ ಸತ್ತವ್ರು ಇದಾರಲ್ಲ ಬಹಳ ಜನ. ಕರೆಕ್ಟ್. ಇದು ಇದೆ. ಆದರೆ ಆ ಒಬ್ಬ ಕಲಾವಿದ ಮನೆಯಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾವು ಬೆಳಿಗ್ಗೆ 9 ಗಂಟೆ ಬಂದು ಮಲಗ್ತೇವೆ, 10 ಗಂಟೆಗೆ ಎದ್ರೆ 6 ಗಂಟೆ ಬಂದು ಮಲಗ್ತೇವೆ, 10 ಗಂಟೆಗೆ ಎದ್ರೆ ತಿಂಡಿ ಮಾಡುವ ಮೊದಲು ಪ್ರಾಣಾಯಾಮ, ಆಮೇಲೆ ಸೂರ್ಯ ನಮಸ್ಕಾರ, ಉಳಿದ ಅವಯವಗಳಿಗೆ ಸಂಬಂಧಪಟ್ಟಂಥ ವ್ಯಾಯಾಮಗಳನ್ನು ಪ್ರತಿಯೊಬ್ಬ ಕಲಾವಿದ ಮಾಡಬೇಕು. ಇವತ್ತು ನಾನು 64 ವರ್ಷದಲ್ಲಿ ರಂಗಸ್ಥಳದಲ್ಲಿ ಉಬ್ಬಸ ಇಲ್ಲದೆ ವೇಷ ಮಾಡ್ತೇನೆ ಅಂದರೆ ನಾ ಮನೆಗೆ ಬಂದು ಬೆಳಿಗ್ಗೆ ಎದ್ದು ಕೂಡ ಅದು ಮಾಡದೆ ತಿಂಡಿ ಮಾಡೋದಿಲ್ಲ. ಮೊದಲು ವಜ್ರಾಸನ ಹಾಕಿ ಪ್ರಾಣಾಯಾಮ ಮಾಡ್ತೈತೆ, ಈಗ ಆಗುದಿಲ್ಲ, ಪದ್ಮಾಸನ ಹಾಕಿ ಮಾಡ್ತೇನೆ. ನನ್ನ ಅನುಭವದ ಪ್ರಕಾರ ಅದು ಒಬ್ಬ ಕಲಾವಿದನಿಗೂ ಎಲ್ಲರಿಗೂ ಇದ್ದರೆ ರಂಗಸ್ಥಳದಲ್ಲಿ ಆಯಾಸ ಕಡಿಮೆ, ಹೌದು, ಉಬ್ಬಸ ಬರುವುದಿಲ್ಲ, ಏಕಾಗ್ರತೆ ಬರ್ತದೆ. ಇದೆಲ್ಲ ಇದು ಮಾಡಬೇಕು ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಲ್ಲಿದೆ. ನಾವು ಬರೀ ರಂಗಸ್ಥಳ ಕುಣಿತೀವಿ, ಬೆವರು ಬರುತ್ತೆ, ಎಕ್ಸಸೈಸ್ ಆಗಿದೆ ಅಂತ ಅನ್ಕೋಬಾರ್ದು. ಇಲ್ಲ, ನನಗೆ ಈಗ 64 ವರ್ಷದಲ್ಲೂ BP ಶುಗರ್ ಇಲ್ಲ. ನೋಡಿ, ಯಾಕಿಲ್ಲ ಅಂದ್ರೆ ನಾನು ಅದನ್ನು ಮಾಡ್ತೇನೆ. ಅದು ಕಾರಣ ಇರಬಹುದು, ಅಲ್ಲ ಅಂತ ಹೇಳಿದಲ್ಲ. ಡಾಕ್ಟರ್ ಹೇಳ್ತಾರೆ, ಆನವನ್ನ ರಂಗಸ್ಥಳದಲ್ಲಿ ಕುಣಿತೀರಿ, ನಿಮಗೆ ಎಂತಕ್ಕೆ ವ್ಯಾಯಾಮ ಬೇಕು ಕೇಳ್ತಾರೆ, ಆದ್ರೆ ಮಾಡಬೇಕು. ಹಾಗಂತ ಒಂದ್ಸರಿ BP ಬಂತು ನನಗೆ. ಅದಕ್ಕೆ ಕಾರಣ ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿಗೆ ಆರಾಮಿಲ್ಲದೆ ಇರುವಾಗ ಈ 1.5 ವರ್ಷದಿಂದ ಸ್ವಲ್ಪ ಟೆನ್ಷನ್ ಆಯ್ತು. ಡಾಕ್ಟರ್ ತೋರಿಸಿ BP ಅಂದರು. ಮಾತ್ರ ಇವತ್ತಿಗೂ ತಗೊಳ್ತಾ ಇದ್ದೆ. ನಂಗೆ ಹೋಗಿ ಟೆಸ್ಟ್ ಮಾಡಿದ್ರೆ ನಂಗೆ BP ಇಲ್ಲ, ಆದ್ರೆ ಅದಕ್ಕೊಂದು ಏನಿದೆ ಅಂತ ಚಿಕಿತ್ಸೆ ತಗೊಂಡ ಮೇಲೆ ಬಿಡಬಾರ್ದು ಅಂತ ಹೇಳ್ತಾರೆ, ಬೇರೆ ಎಫೆಕ್ಟ್ ಆಗ್ತದೆ ಅಂತ. ಬಿಟ್ಟರೆ ನನಗೆ BP ಶುಗರ್ ಜೀವನದಲ್ಲಿ ಏನೂ ಇಲ್ಲ. ಅದಕ್ಕೆ ವ್ಯಾಯಾಮ ಬಹಳ ಮುಖ್ಯ ಸರ್, ಮಾಡಬೇಕು, ಎಲ್ಲ ಕಲಾವಿದರು ಮಾಡಬೇಕು. ಸರ್, ಈಗ ಇತ್ತೀಚೆಗೆ ಈಗ ಒಂದಿಷ್ಟು ಕಾಲಮಿತಿ ಆಟಗಳು ಎಲ್ಲ ದೊಡ್ಡ ದೊಡ್ಡ ಮೇಳಗಳಲ್ಲೂ ಅದೊಂದು ಬಂದ್ಬಿಟ್ಟಿದೆ. ಹೌದು. ನೀವೆಲ್ಲ ಹಿಂದೆ ರಾತ್ರಿ ಹೋದ್ರೆ ಬೆಳಿಗ್ಗೆ ತನಕ ಇದ್ದು ನಿಮ್ಮ ವೇಷ ಆದ್ಮೇಲೂ ಬೇರೆ ಕಲಾವಿದರ ವೇಷಗಳನ್ನ ನೋಡ್ಕೊಂಡು ಬಂದು ಕುಳಿತುಕೊಂಡು ಈ ತರ ಎಲ್ಲ ಮಾಡಿದಂತ ಉದಾಹರಣೆ, ಅಥವಾ ಅದೇ ತರ ನಡ್ಕೊಂಡು ಬಂದಿದೆ. ಈ ಕಾಲಮಿತಿ ಎಷ್ಟು ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ, ಅಥವಾ ಎಷ್ಟು ರಾಂಗ್ ಅಂತ ನಿಮ್ಗೆ ಅನ್ಸುತ್ತೆ? ರಾಂಗ್ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಅದರ ಅನಿವಾರ್ಯತೆಯ ಕಾಲ ಬಂದಿದೆ. ಆವಾಗ ನೀವು ಅವಾಗ ಒಂದ್ಸರಿ ಹೇಳಿದ ನೆನಪು, ಮಾಧ್ಯಮಗಳು ತುಂಬಾ ಇರಲಿಲ್ಲ. ಹೌದು. ಸಿನಿಮಾ ಎಲ್ಲ ಎಲ್ಲೋ ಟಾಕೀಸ್ನಲ್ಲಿ ಹೋಗಿ ನಾವೆಲ್ಲ ವರ್ಷಕ್ಕೊಂದೆರಡು ಸಿನಿಮಾ ಹೊನ್ನಾರು ಹೋಗಿ ನೋಡ್ತಿದ್ವಿ, ಅನುಕೂಲ ಇರಲಿಲ್ಲ. ಈಗೆಂತ ಆವಾಗ ಏನಿತ್ತು, ಮೊಬೈಲ್ ಇಲ್ಲ, TV ಒಂದು ಡೂಮ್ TV ಒಂದು ಬರ್ತಿತ್ತು, ಅದು ಸರಿಯಾಗಿಲ್ಲ, ಕ್ಲಿಯರ್ ಬರ್ತಿರ್ಲಿಲ್ಲ. ಉಷ್ಟು ಸಿಗುವ ಕಾಲದಲ್ಲಿ ಬೆಳಗಿನ ತನಕ ಕೂತ್ಕೊಂಡು ಸರ್ ಯಾರ ಕ್ಷಣ ನೋಡ್ತಾರೆ. ಹೌದು. ಮತ್ತೆ ಪ್ರಾಕೃತಿಕವಾಗಿ ಆ ಸಾಮರ್ಥ್ಯವನ್ನ ಜನಗಳಿಗೆ ದೇವರು ಈಗಾಗಲೇ ಕಡಿಮೆ ಮಾಡಿದ್ದಾನೆ. ಈಗ ನಾವು ನಮ್ಮ ಅಪ್ಪಯ್ಯನ ಬದುಕಿನ ಕಾಲವೆಲ್ಲ ನೆನಪು ಮಾಡಿಕೊಂಡ್ರೆ ಆ ಶಕ್ತಿಯೇ ಈಗಿನ ಜನಾಂಗಕ್ಕಿಲ್ಲ. ಅವಾಗ ಬೇರೆ ಮನೋರಂಜನೆಗಳೇ ಇರಲಿಲ್ಲ, ಜನಕ್ಕೂ ಶಕ್ತಿ ಇಲ್ಲ. ಈಗ ನಿಮಗೆ ನೀವು ರಾತ್ರಿ ಬೆಳಗ್ಗೆ ತನಕ ಕೂತು ಆಟ ನೋಡ್ತೀರಿ ಅಂತ ನಿಮ್ಮ ಹತ್ರ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಪ್ರಾಕೃತಿಕವಾದ ಕೊಡುಗೆಯ ವಿನಃ ನಮ್ಮ ಬದುಕಿನ ಶೈಲಿ ಅಲ್ಲ.
ಅದನ್ನು ಕಳ್ಕೊಂಡದ್ರಿಂದ ಇದು ಅನಿವಾರ್ಯತೆ ಬಂದಿದೆ. ಇದು ಕಲಾವಿದ ಹೊಂದಿಕೊಳ್ಳಬೇಕು, ಪ್ರೇಕ್ಷಕರು ಹೊಂದಿ ಆಗಿದೆ ಮಾಡಬೇಕು, ಖುಷಿ ಪಡ್ತಾರೆ, ಬೇಕು, ಅದರ ಅನಿವಾರ್ಯತೆ ಇದೆ. ಆಗ ಬೆಳಗಿನ ಬೆಳಗು ಆಟ ಕುಣಿಯುವಾಗ ಜನ ಬೆಳಗಿನ ತನಕ 6 ಗಂಟೆ ತನಕ ಕೂತ್ಕೊಂಡಿರ್ತಿದ್ದಲ್ವಾ. ಹೌದು ಹೌದು ಸರ್. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರುವಂಗೆ, ಈಗ ನೀವು ಒಂದು ವೇಷ ಮಾಡಿರ್ತೀರಾ, ಆ ವೇಷನೇ ಆ ಕಥೆಯ ಜೀವಳ ಆಗಿರುತ್ತೆ. ಆದರೆ ಇತ್ತೀಚೆಗೆ ಎಲ್ಲ ಕಡೆನೂ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡೋದು, ಅದನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಿಗೆ ಹಾಕೋದು, ಆ ವೇಷದ ಒಂದು ತುಣುಕು ಯಾವುದು ಚೆನ್ನಾಗಿದೆ ಅದನ್ನ ಮಾತ್ರ ಕಟ್ ಮಾಡಿ ಹಾಕ್ಬಿಡ್ತಾರೆ. ಪ್ರತಿದಿನ ರಂಗಸ್ಥಳದಲ್ಲಿ ನಿಮ್ಗೆ ಅದೇ ವೇಷ ಜೀವಳ ಆಗಿರುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಡ್ರಾಬ್ಯಾಕ್ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಘಟನೆ ಅಥವಾ ನಿಮ್ಮ ಮೇಳದ ಯಜಮಾನರೆಲ್ಲ ಏನೋ ಒಂದು ನಿರ್ಣಯವನ್ನು ತಗೋಬೇಕು ಅಂತ ನನಗನ್ಸುತ್ತೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆಟವನ್ನ ನೋಡಿ ಅದೇ ಕ್ಲಿಪ್ಸ್ ಗಳನ್ನ ಹಾಕೋದು. ಯಾರೋ ಒಬ್ಬ ಹಾಸ್ಯಗಾರ ಇರ್ತಾನೆ, ಅವ್ನು ಎಷ್ಟೋ ಪ್ರಿಪೇರ್ ಆಗಿರ್ತಾನೆ, ಅದನ್ನ ಅವನ ಹಾಸ್ಯನೇ ಕಟ್ ಮಾಡಿ ಹಾಕ್ಬಿಟ್ರೆ ಮತ್ತೆ ಡೈಲಿ ನಾನು ಏನಕ್ಕೆ ಆಟಕ್ಕೆ ಹೋಗಿ ನೋಡ್ಬೇಕು ಅಂತ ಜನ. ನೀವು ಹೇಳಿದ್ ಎಷ್ಟು ಸರಿ ಉಂಟು ಅಂದ್ರೆ, ಪ್ರೇಕ್ಷಕರು ನಮ್ಗೆ ಸಿಗ್ತಾ ಇರ್ತಾರಲ್ಲ, ಹೌದು, ನಾಡ್ದು ಒಂದು ಆಟ ಇದ್ದಾಡಲ್ಲ ನಮ್ಮ ಭಾಷೆಯಲ್ಲಿ ಹೇಳಿ, ಸುಮ್ಮನಿರ ಅದೇ ಮಾರ, ಈಗ 10-20 ವರ್ಷದಿಂದ ನೋಡ್ತಾ ಇದ್ದೆ, ಅದೇ ಮಾತಲ್ಲ ನಾನು, ಅದೇ ಸುತ್ತಮುತ್ತದಲ್ಲಿ ನಾನು ಬೇರೆ ಎಂತ ಕೊಡುತ್ತವ. ಅದಕ್ಕೆ ಕಾರಣ ಇದು ನೀವು ಹೇಳಿದ್ದು. ಆದರೆ ಆ ಅನಿವಾರ್ಯತೆನ ತಡೆಗಟ್ಟುವುದನ್ನು ಪ್ರಯತ್ನ ಮಾಡಿ ಎಲ್ಲ ಮೇಳದ ಯಜಮಾನರು, ಕರುಣಾಕೃಷ್ಣ ಇರ್ಬೋದು, ಕಿಶನ್ ಹೆಗ್ಡೆ ಇರ್ಬೋದು, ಎಲ್ಲ ಮೇಳದವರು ಪ್ರಯತ್ನ ಮಾಡಿ, ಕಲಾವಿದರು ಭಾಗವತರು ಭಾಷಣ ಮಾಡಿ, ನಾವರೆಗೂ ಹೇಳಿದವರೇ, ತಡೆಗಟ್ಟುವುದಕ್ಕೆ ಸಾಧ್ಯ ಇಲ್ಲ. ಈಗ ದೊಡ್ಡ ಕ್ಯಾಮ್ರಾ ತರದಿದ್ರು ಮೊಬೈಲ್ನಲ್ಲಿ ಮಾಡುವ ಕಾಲ ಈಗ. ಆದರೆ ಒಂದು ಕಲಾವಿದರಿಗೆ ಒಂದು ಪ್ರಜ್ಞೆ ಏನು ಬೇಕು ಅಂತ, ಇದರ ಮಧ್ಯದಲ್ಲಿ ಬದುಕಲಿಕ್ಕೆ ಇಡೀ ಕಥಾಭಾಗವನ್ನು ಹಾಕುವುದಿಲ್ಲ. ಆದರೆ ಕಲಾವಿದನ ಆಸಕ್ತಿಯಿಂದ ಡೈಲಾಗ್ ಅಂದರೆ ಹೇಳುವ ಸಂಭಾಷಣೆಗಳು, ಅಭಿನಯಗಳು, ನರ್ತನಗಳು, ಇದನ್ನು ಸ್ವಲ್ಪ ಬದಲಾವಣೆಯನ್ನು ಚೂರು ಮಾಡ್ತಾ ಹೋದರೆ ಕಾದುಕೊಳ್ಳಿ ಕಲಾವಿದನಿಗೆ ಸಾಧ್ಯತೆ ಉಂಟು, ಅರ್ಹತೆ ಉಂಟು ಕಲಾವಿದನಿಗೆ. ಅದು ಮಾಡಬೇಕು. ಹೌದು. ಈಗ ನಮ್ದೊಂದು ಪರಿಪಾಠ ಇದೆ, ಜಮಂದನ ವಿಮರ್ಶೆ ಮಾಡೋದು ತಪ್ಪಲ್ಲ. 20 ವರ್ಷದಿಂದ ನೋಡಿದ್ದು ಇವತ್ತು ಅದೇ ಸಂಭಾಷಣೆ ಅಲ್ಲನ, ಎಂತ ನೋಡುದ ಇದನ್ನ. ಆದರೆ ಕಲಾವಿದ ಏನು ಮಾಡಬೇಕು ಅಂದರೆ, ಚೌಕಟ್ಟು ಮೀರಿದ ಪ್ರಸಂಗದ ಪದ್ಯದ ಅರ್ಥದಲ್ಲಿ ಪ್ರಸಂಗಕ್ಕೆ ಬೇಕಾಗಿ ಸಂಭಾಷಣೆಯನ್ನು ಬದಲು ಮಾಡಬೇಕು. ಹೌದು. ಇವತ್ತು ನಾನು ಮತ್ತೆ ಹಾಸ್ಯಗಾರ ಮಾತಾಡಿದ ಮಾತನ್ನು ನಾಳೆ ಅದೇ ಪ್ರಸಂಗ ಆದರೆ ಒಂದು ಚೂರು ಬದಲಾವಣೆಯನ್ನು ನಾವು ಕೊಡುವ ಪ್ರಯತ್ನ ಮಾಡಬೇಕು. ಅದು ಮಾಡೋದ್ರಿಂದ ಇಟ್ಟುಕೊಳ್ಳೋಕೆ ಸಾಧ್ಯತೆ ಉಂಟು. ಕಳೆದು ಹೋದದ್ದನ್ನು ನಾವು ಹಿಡ್ಕೊಳ್ತೇ ಎನ್ನುವ ಸಾಮರ್ಥ್ಯ ಒಬ್ಬರಿಗೂ ಇಲ್ಲ. ಅದಕ್ಕೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಬದಲಾವಣೆಗಳ ಪ್ರಪಂಚ, ಅದರಲ್ಲಿ ನಾವು ಒಂದು ಎಲ್ಲ ಫೀಲ್ಡಲ್ಲೂ ಅದಿದೆ. ಸರ್, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಒಂದು ಥ್ಯಾಂಕ್ಸ್ ಹೇಳೋದು ಅಥವಾ ಒಂದು ಧನ್ಯವಾದ ಹೇಳೋದಾದರೆ ಯಾರಿಗೆ ಹೇಳ್ತೀರಿ? ನಿಮ್ಮ ಇಡೀ ಒಂದು ವೃತ್ತಿ ಬದುಕಲ್ಲಿ ತಗೊಂಡ್ರೆ ಇಂಥವ್ರಿಗೆ ನಾನೊಂದು ಧನ್ಯವಾದವನ್ನು ಹೇಳ್ತೀನಿ ಅರ್ಥ ಆಗಲ್ಲ ಅಂದರೆ ಒಂದು ಥ್ಯಾಂಕ್ಸ್ ಹೇಳ್ಬೋದು ನೀವು ನಮ್ಮ ಕಾರ್ಯಕ್ರಮದಲ್ಲಿ ಯಾರಿಗಾದರೂ ಡೆಡಿಕೇಟ್ ಆಗಿ. ನಿಮ್ಮ ಕಾರ್ಯಕ್ರಮಕ್ಕ ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ರಲ್ಲ, ಲೈಫಲ್ಲಿ ಯಾರಿಗಾದ್ರೂ ಒಂದು ಧನ್ಯವಾದವನ್ನು ಹೇಳಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಅಂಥವ್ರು ಯಾರಾದರೂ ಒಂದು ವ್ಯಕ್ತಿ ಇದ್ರೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬಹುದು ನೀವು ಅಂತ ನಮ್ಮ ಕಾರ್ಯಕ್ರಮದ ಮೂಲಕ. ಈಗ ತಂದೆಯವರ ಬಗ್ಗೆ ನೀವು ಹೇಳಿದ್ರೆ ಅಲ್ಲಿಗೆ ಬರುತ್ತೆ ಅಂತ ನಾನು ಸರಿ. ನಾನು ಅಂದರೆ ಈ ವಾಹಿನಿಯಿಂದ ನೀವು ತುಂಬಾ ಆಸಕ್ತಿಯಿಂದ ಕಲೆಯ ಮೇಲಿನ ಗೌರವಕ್ಕೆ ಇದನ್ನು ಹುಡುಕಿ ಹೋಗಿ ಮಾಡ್ತಾ ಇದ್ದೀರಿ. ಹೌದು, ಮಾಡಲೇಬೇಕು ಅನಿವಾರ್ಯತೆ ನಿಮಗಿಲ್ಲ, ಆದರೆ ನಿಮ್ಮ ಆಸಕ್ತಿ ಅದಕ್ಕೆ ಕಾರಣ. ಅದಕ್ಕೆ ಕಲಾರಾಧಕರಾಗಿರೋದ್ರಿಂದ ನೀವು ಬಂದಿದ್ದೀರಿ. ನನಗನ್ನಿಸುವ ಪ್ರಕಾರ ಇದು ನಮ್ಮ ಮನೆಗೂ ನೀವು ಹುಡ್ಕೊಂಡು ಬಂದ್ರಿ ಕಾರ್ತಿಕನ ಮುಖೇನ. ಯಾಕೆಂದ್ರೆ ಈಗ ಅವ ಟ್ರೆಂಡ್ ಅಲ್ಲಿದ್ದಾನೆ, ಇರಬೇಕು. ಕರೆಕ್ಟ್. ಅವಾಗ ಹೇಳಿದಂಗೆ ಚಿಟ್ಟಾಣಿ ಮೊಮ್ಮಗನ್ ಸುಲಭದಲ್ಲಿ ಅವನಿಗೆ ವೃತ್ತಿ ಜೀವನದಲ್ಲಿ ಸುಖ ಅಲ್ಲ, ಕಷ್ಟ ಇನ್ನೂ ತುಂಬಾ ಪಡುವುದಿದೆ. ಯಾಕಂದ್ರೆ ನಾನು ತುಂಬಾ ಅನುಭವಿಸಿ ಆಗಿದೆ. ಅವನಿಗೂ ಅದಿದೆ ಚಾಲೆಂಜು. ಅದರಲ್ಲಿ ಅವ ಗೆದ್ದು ಬರಬೇಕು, ಗೆಲ್ತಾ ಇದ್ದಾನೆ, ಗೆಲ್ಲಬೇಕು. ಮತ್ತೆ ಪೆರಡೂರು ಮೇಳ ಅವನಿಗೆ ತುಂಬಾ ಸಹಕಾರ ಆಗಿದೆ. ಅದಕ್ಕೆ ರಾಘವೇಂದ್ರಾಚಾರ್ಯ ಭಾಗವತರು, ಆಮೇಲೆ ಪ್ರಸನ್ನನು, ಚಂಡೆ ಮದ್ಲಿಯವರು, ಆಮೇಲೆ ಯಜಮಾನರು ತುಂಬ ಅವನನ್ನು ಖುಷಿ ಪಟ್ಟಿದ್ದಾರೆ. ಫಸ್ಟ್ ಪೆರಡೂರು ಮೇಳಕ್ಕೆ ಸೇರ್ಪಡೆಯಾಗಬೇಕು ಅಂತ ಹೇಳಿದವರು ಚಿಟ್ಟಾಣಿಯವರೇ. ಮತ್ತೆ ಸಿದ್ದಾಪುರದಲ್ಲಿ ಪೆರಡೂರು ಮತ್ತು ಸಾಲಿಗ್ರಾಮ ಒಟ್ಟಿಗೆ ಒಂದು ಆಟ ಆಗಿತ್ತು. ಅಂದರೆ ಜೋಡಾಟ ಅಲ್ಲ, ಕೂಡಾಟ ಆಗಿತ್ತು. ಆವಾಗ ಪೆರಡೂರು ಮೇಳದ ಚೌಕಿಯಲ್ಲಿ ಕೂತ್ಕೊಂಡು ಅಪ್ಪಯ್ಯ ಹೇಳಿದ್ದಾರೆ, ಸಾಲಿಗ್ರಾಮಕ್ಕೂ ಕೇಳಿದ್ರು ಅದೇ ದಿವಸ, ಅವ ಮೇಳಕ್ಕೆ ಇನ್ನೂ ಎಂಟ್ರಿ ಆಗಿಲ್ಲ, ನನ್ನ ಮಗ ಹೋದ್ರೆ ಪೆರಡೂರಿಗೆ ಹೋಗ್ಬೇಕು ನನ್ನ ಮೊಮ್ಮಗ ಅಂತ ಹೇಳಿದರು. ಅದು ಕೊನೆಗೆ ಹೋದೆ ಆಗಿದೆ, ನಾನು ಅಲ್ಲಿಗೂ ಹೋಗಿದ್ದಕ್ಕೆ ಸೇರಿಸಿದ್ದೇನೆ. ಅದು ಖುಷಿ ಪಟ್ಟಿದೆ. ಒಬ್ಬ ಕಲಾವಿದ ಪ್ರತಿಭೆಗೆ ಬರಲಿಕ್ಕೆ ಕಾರಣ ಹಿಮ್ಮೇಳ ಬಹಳ ದೊಡ್ಡದು. ಕರೆಕ್ಟ್. ಅದಕ್ಕೆ ಭಾಗವತನ ಹೊಣೆಗಾರಿಕೆ ತುಂಬ ಎಷ್ಟಿದೆ ಅಂದರೆ, ತಾರತಮ್ಯವನ್ನು ಕಲಾವಿದರಲ್ಲಿ ಕಾಣದೆ ರಂಗಸ್ಥಳದಲ್ಲಿ ಪ್ರಾಮಾಣಿಕತೆಯನ್ನು ಮೆರೆದಾಗ ಕಲಾವಿದ ಶೈನ್ ಆಗ್ತಾನೆ.
ಅದು ದೊಡ್ಡ ಕೊಡುಗೆ ಉಪ್ಪೂರರು ಮತ್ತು ನಾವಡರು. ಆ ನಂತರ ರಾಘವಾಚಾರ್ಯನಿಗಿದೆ ಕರೆಕ್ಟ್ ಅಂತ ನನಗೆ ಅನಿಸಿಕೆ. ತುಂಬ ಜನ ಭಾಗವತರಿದ್ದಾರೆ, ಅವರೆಲ್ಲ ಅವರೊಬ್ಬರು ಹೋದ್ರು, ಖುಷಿ ಪಟ್ಟಿದೆ. ಈಗ ಶಂಕರ ಭಟ್ ಬ್ರಹ್ಮರಿದ್ದಾರೆ, ಸರ್ವೇಶ್ವರ ಎಡೆಮೂರವರು ಇದ್ದಾರೆ, ಅಚ್ಚಿವ ರವೀಂದ್ರ ಭಟ್ ಎಲ್ಲ ಅದ್ಭುತ ಕಲಾವಿದರು, ಗೋಪಾಲ ಗಾಣಿಗರು, KP ಹೆಗಡೆಯವರು, ಇವರನ್ನೆಲ್ಲ ಜೀವನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಯಕ್ಷಗಾನಕ್ಕೆ ಜೀವ ತುಂಬಿದ ಪೌರಾಣಿಕ ಜೀವ ತುಂಬಿದ ಭಾಗವತರುಗಳು ಅವರೆಲ್ಲ. ಈಗಿನ ಹೊಸ ಪ್ರಸಂಗ ಅನಿವಾರ್ಯಕ್ಕೆ ಮಾಡ್ತಾರೆ, ಅದು ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಚಿಟ್ಟಾಣಿ ಕುಟುಂಬವನ್ನು ಹುಡುಕಿ ನೀವು ಬಂದ್ರಲ್ವಾ, ಈ ಸಾಹಸಕ್ಕೆ ನೀವು ಇಳಿದಿರಲ್ವಾ, ಆ ಚಿಟ್ಟಾಣಿಯವರ ಆತ್ಮ ನಿಮಗೆ ಆಶೀರ್ವಾದವನ್ನು ಕೊಡ್ಲಿ. ಮತ್ತೆ ಇದನ್ನು ನೀವು ಮಾಡಿದ್ರಿಂದ ನಾಳೆಯ ಜನಾಂಗಕ್ಕೆ, ಯುವ ಕಲಾವಿದರಿಗೆ ನಿಮ್ಮ ಪ್ರಶ್ನೆಯು ನನ್ನ ಉತ್ತರಕ್ಕೆ ನಿಮ್ಮ ಪ್ರಶ್ನೆ ಬರದೆ ಉತ್ತರ ಕೊಡುವುದಕ್ಕೆ ಸಾಧ್ಯವಿಲ್ಲ. ಇದನ್ನ ನೀವು ಹುಡುಕಿ ಕೇಳಿದ್ದೀರಲ್ವಾ, ಅದು ನಿಮ್ಮದು ಬಹಳ ದೊಡ್ಡದು, ಅದು ಒಂದು ಕಲೆಯೇ. ಈಗ ನಾನೊಬ್ಬ ಕಲಾವಿದಲ್ಲ, ನೀವು ಕಲೆ ಇದೆ, ಅದನ್ನು ನೀವು ವ್ಯಕ್ತಪಡಿಸಿ ಜನಕ್ಕೆ ಕೊಡುವುದರಿಂದ ಇನ್ನೂ ಬಹಳ ಇಂಪ್ರೂವ್ಮೆಂಟ್ ಆಗಲಿ, ಇದರಿಂದ ಕಲಾವಿದರಿಗೆ ಪ್ರಯೋಜನ ಆಗಲಿ, ಯುವ ಜನಾಂಗ ಕಲಾವಿದರು ಅದನ್ನು ಬಳಸಿಕೊಳ್ಳಿ. ಹಾಗಾಗಿ ನಿಮ್ಮ ವಾಹಿನಿಗೂ, ನಿಮ್ಮ ಪ್ರಶ್ನೆಗೂ, ನಿಮ್ಮ ತಂಡಕ್ಕೂ ನನ್ನ ಕುಟುಂಬದಿಂದ ಅನಂತ ವಂದನೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.